ಸ್ನೇಹಿತರೆ ನಮಸ್ಕಾರ. ನೋಡಿ, ಇದು ಬಂದು 33 ಅಡಿ ವಿಲೇಜ್ ಮ್ಯಾಪ್ ರಸ್ತೆ, ಗೌರ್ಮೆಂಟ್ ರೋಡ್ ಇದು. ಆ ಕಡೆ ಈ ಕಡೆ ಎರಡು ಕಡೆಗೂ ಡ್ರೈನೇಜ್ ಮಾಡಿ ರಸ್ತೆ ಮಾಡವ್ರೆ. ನಿಮಗೆ NH ರೋಡು ಕರೆಕ್ಟಾಗಿ 1 ಕಿಲೋಮೀಟ್ರು ಅಷ್ಟೇ. ಇಲ್ಲಿಗೆ ಕಾಣಿಸುತ್ತೆ NH ರೋಡು. 1 ಕಿಲೋಮೀಟ್ರು ಈ ಥರ ಮಡ್ ರಸ್ತೆ ಇದೆ. ಈ ಮಡ್ ರಸ್ತೆಗೆ ನೋಡಿ ಅಟ್ಯಾಚ್ ಆಗಿ 4 ಎಕರೆ 31 ಗುಂಟೆ ಜಾಗ ಇದು. ಫುಲ್ಲು ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ ಇದು. 4 ಎಕರೆ 31 ಗುಂಟೆ. ನಿಮಗೆ 9 ಗುಂಟೆ ಕಡಿಮೆ 5 ಎಕರೆ ಒಂದೇ ಬೌಂಡ್ರಿ ಬಾಕ್ಸ್ ಟೈಪ್ ಇದೆ. ನಿಮಗೆ ಈಸ್ಟ್ ಫೇಸಿಂಗ್ ಇದೆ. ಫ್ರಂಟೇಜ್ ಬಂದು ಒಂದು 350 ಅಡಿಯಷ್ಟು ಫ್ರಂಟೇಜ್ ಸಿಗುತ್ತೆ. ಇದನ್ನು 2-3 ಜನ ಗ್ರೂಪಲ್ಲಿ ತಗೋಬೋದು, ವಿಭಾಗ ಮಾಡ್ಕೊಂಡು ರಿಜಿಸ್ಟ್ರ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ಒಳ್ಳೆ ಲೊಕೇಶನ್ ಇದೆ. ಎಲ್ಲ ಹುರುಳಿ, ರಾಗಿ ಎಲ್ಲ ಮಳೆ ಆಶ್ರಿತಕ್ಕೆ ಬೆಳೆದಿರ್ತದೆ ಅಂತ ಬೆಳೆಗಳಿವು. ನೀವು ಬೋರ್ ಹಾಕ್ಸ್ಕೊಂಡು ತೋಟ ಏನು ಬೇಕಾ ನೀವು ಡೆವಲಪ್ ಮಾಡ್ಕೋಬೋದು. ಗ್ರೌಂಡ್ ವಾಟ್ರು ಚೆನ್ನಾಗಿದೆ. ಎಲ್ಲ ರಾಗಿ ಹಾಕೆಲ್ಲ ಕಟಾವಾಗಿದೆ. ಬೌಂಡ್ರಿ ಮಾತ್ರ ಸೂಪರ್ ಆಗಿದೆ. ಒಂದೇ ಬಾಕ್ಸು 9 ಗುಂಟೆ ಕಡಿಮೆ 5 ಎಕರೆನೂ ಒಂದೇ ಬಾಕ್ಸ್ ಬರ್ತದೆ. ನಿಮಗೆ ವಾಸ್ತು ಪ್ರಕಾರವಾಗಿದೆ ಜಾಗ. ಇದು ಒಂದು ಈಸ್ಟ್ ಫೇಸಿಂಗ್ ಇದೆ. NHಗೆ ನಿಯರಲ್ಲಿ ಬರ್ತಕ್ಕಂಥ ಪ್ರಾಪರ್ಟಿ ಇದು. ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿದೆ, ಯಾವುದು ತಂಟೆ ತಗರ ಲಿಟಿಗೇಷನ್ ಯಾವುದೂ ಇಲ್ಲ. ಡೈರೆಕ್ಟ್ ರಿಜಿಸ್ಟ್ರಿಗೆ ಹೋಗ್ಬೋದು. ಸಿಂಗಲ್ RTC. 4 ಎಕರೆ 31 ಗುಂಟೆ. ಇದು ಬಂದು ಬೆಂಗಳೂರಿಂದ ಬರೋರಿಗೆ 100 ಕಿಲೋಮೀಟ್ರ್ ಆಗುತ್ತೆ ಕರೆಕ್ಟಾಗಿ. ಮೈಸೂರಿಂದ ಬರೋರಿಗೆ 50 ಕಿಲೋಮೀಟ್ರ್, 50 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ಒಳ್ಳೆ ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿದೆ. ಜಾಗನೂ ಬಾಕ್ಸ್ ಟೈಪ್ ಇದೆ. ಒಳ್ಳೆ ತೋಟ, ಅಡಿಕೆ, ತೆಂಗು ನೀವು ಏನು ಬೇಕಾದ್ರೂ ಡೆವಲಪ್ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿದೆ. ನೋಡಿ, ಇದು ಖಾಲಿ ಜಾಗ. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಡೆವಲಪ್ ಮಾಡ್ಕೋಬೋದು. ನೋಡಿ, ನಿಮ್ಗೆ ಹೈವೇ ರೋಡೇ ಕಾಣಿಸುತ್ತೆ, ನೋಡ್ಬೋದು. ಅಲ್ಲೊಂದು ಮನೆ ಕಾಣಿಸ್ತದೆ ನೋಡಿ, ಬಿಲ್ಡಿಂಗು, ಅದೇ ಹೈವೇ NH ರೋಡ್ ಅದು. ಕರೆಕ್ಟಾಗಿ NHಯಿಂದ 1 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಪ್ರಾಪರ್ಟಿ ಬರ್ತದೆ. ಇದು ಬಂದು ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕಲ್ಲಿ ಬರ್ತಕ್ಕಂಥ ಪ್ರಾಪರ್ಟಿ.